ಈ 50 ಜನ ಯಾರ್ಯಾರು ಮಾತಾಡಿದ್ದಾರೆ, ಕೆಲವರು ಟೀಕೆ ಮಾಡಿದ್ದಾರೆ, ಕೆಲವರು ಸ್ವಾಗತ ಮಾಡಿದ್ದಾರೆ, ಕೆಲವರು ವಿಮರ್ಶೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರದ ಆಯವ್ಯಯವನ್ನು ಸ್ವಾಗತ ಮಾಡಿದ್ದಾರೆ. ಯಾರ್ಯಾರು ಟೀಕೆನೂ ಮಾಡಿದ್ದಾರೆ, ಕೆಲವರೆಲ್ಲ ಟೀಕೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಂತೂ ಬಹಳ ಟೀಕೆ ಮಾಡಿದ್ದಾರೆ. ಅವರು ಬಹುಶಃ ಮಾಧ್ಯಮಗಳಿಗೆ, ಸೋಷಿಯಲ್ ಮೀಡಿಯಾ ಅವರಿಗೆ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅಂತೇಳಿ ಅನೇಕ ಪದಪಂಚಗಳನ್ನು ಬಳಸಿದ್ದಾರೆ. ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಬೇಕು, ಅದು ಬರಲಿ ಅಂತೇಳಿ ಬಹಳಷ್ಟು ಕಸರತ್ತು ಮಾಡ್ಕೊ ಬಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ನಾನು 2026-27 ಇದು 182 ಪುಟಗಳು. ಅದಕ್ಕೆ ಸಮನಾಗಿ ಮಾತಾಡಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕರು 3 ಗಂಟೆ 6 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಬಟ್ ಒಂದು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರ್ಯಾರು ಟೀಕೆ ಮಾಡಿದ್ದಾರೆ, ಯಾರ್ಯಾರು ವಿಮರ್ಶೆ ಮಾಡಿದ್ದಾರೆ, ಯಾರ್ಯಾರು ಸ್ವಾಗತ ಮಾಡಿದ್ದಾರೆ, ಎಲ್ಲ ವಿರೋಧ ಪಕ್ಷದ ಮುಖಂಡರುಗಳು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ, ನಿಮಗೂ ಕೂಡ. ಒಡಿಯಪ್ಪ, ವಿರೋಧ ಪಕ್ಷದ ನಾಯಕರಿಗೂ, ವಿರೋಧ ಪಕ್ಷದವರಿಗೆ, ನಮ್ಮ ಪಕ್ಷದ ಶಾಸಕರಿಗೂ, ಮತ್ತೆ JDS ಪಕ್ಷದ ಶಾಸಕರು ಸೋಮಶೇಖರ, ದರ್ಶನ್ ಪುಟ್ಟಣ್ಣಯ್ಯ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ಕೂಡ ಹೇಳ್ತೇನೆ. ಆದರೆ ಒಂದು ಬಹಳ ನಾವು ಆಶ್ಚರ್ಯಕರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಸೂಪರ್ಫಿಷಿಯಲ್ ಆಗಿ ಬಜೆಟ್ ಅನ್ನು ನೋಡಿದ್ದಾರೆ, ಆಳವಾಗಿ ಅಧ್ಯಯನ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹುಶಃ ಆಳವಾಗಿ ಅಧ್ಯಯನ ಮಾಡಿದ್ರೆ ಬಜೆಟ್ನ ತಿರುಳು ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದರಿಂದ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಅಧ್ಯಯನವನ್ನ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅನ್ನೋದರಲ್ಲೇ ಕಾಲ ಕಳೆದ್ಬಿಟ್ಟಿದೆ. ಅದೇನೇ ಇರಲಿ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರುಗಳು, ಈ ವರ್ಷ 50 ಜನ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂತಂದ್ರೆ ನಮ್ಮ ರಾಜಕೀಯ ಇದೆಯಲ್ಲ, ರಾಜ್ಯದ ರಾಜಕೀಯ ಅಥವಾ ದೇಶದ ರಾಜಕೀಯ, ಆರ್ಥಿಕತೆ ಇಲ್ಲದೇನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ.